ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಒಂದು ನ್ಯೂ ಆ್ಯಂಡ್ ಕ್ವಿಕ್ ಇನ್ಸ್ಟಂಟ್ ರೆಸಿಪಿಯಿಂದ ತಗೊಂಡು ಬಂದಿದ್ದೀನಿ. ಬನ್ನಿ ಮಾಡೋಣ. ಹುಳಿ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀವಿ. ನೋಡಿ, ಈ ಥರ ಇಷ್ಟು ಅಂದರೆ ಇಬ್ಬರಿಗೆ ಮಾಡ್ತಾ ಇರೋದು, ಸೊ ಹಾಗಾಗಿ ಇಷ್ಟು ಅವಲಕ್ಕಿ ಮಿಕ್ಸಿ ಜಾರ್ಗೆ ಆಡಿಸ್ಕೋಬೇಕಾಗುತ್ತೆ. ನೋಡಿ, ಆವಾಗ ಈ ಥರ ರವೆ ರವೆ ರೀತಿಯಲ್ಲಿ ಅವಲಕ್ಕಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಹಿಂಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು ಅಷ್ಟೇ, ಜಾಸ್ತಿ ಪುಡಿ ಪುಡಿ ಮಾಡ್ಕೊಬಾರ್ದು. ನೆಕ್ಸ್ಟ್ ಅದನ್ನು ಈ ಥರ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ವಾಶ್ ಮಾಡ್ಕೊಂಡ ನಂತರ ನೋಡಿ ಈ ಥರ ನೆನೆಸಿಡಬೇಕಾಗುತ್ತೆ. ನೋಡಿ, ಈ ಥರ ಇರಬೇಕು, ರವೆ ರವೆ ರೀತಿಯಲ್ಲೇ ಇರಬೇಕು. ಅದಾದ ನಂತರ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ನೋಡಿ ಆಯಿಲ್ ಕಾದಿದೆ. ಇವಾಗ ನಾವು ಮನೇಲಿ ಮಾಡಿ ಇಟ್ಕೊಂಡಂಥ ಪುಳಿಯೋಗರೆ ಗೊಜ್ಜು ಆಲ್ರೆಡಿ ರೆಡಿ ಇದೆ. ಸೊ ಹಾಗಾಗಿ ಅದನ್ನು ಆ ಪ್ಯಾನ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದು ಇನ್ಸ್ಟೆಂಟ್ ರೆಸಿಪಿ ಆಗಿರೋದಕ್ಕೆ ಪುಳಿಯೋಗರೆ ಗೊಜ್ಜು ಆಲ್ರೆಡಿ ರೆಡಿ ಇದೆ. ಇಫ್ ನಿಮಗೆ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಅಕೌಂಟ್ಗೆ ಒಂದು ವಿಸಿಟ್ ಮಾಡಿ. ಅದರಲ್ಲಿ ನಾನು ಪುಳಿಯೋಗರೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಈ ಥರ ಪುಳಿಯೋಗರೆ ಗೊಜ್ಜನ್ನು ನಾವು ಈ ಥರ ಆಯಿಲ್ನಲ್ಲಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗೆ ಪುನಃ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಲೈಕ್ ಮನೆಯಲ್ಲಿ ಇಬ್ಬರೇ ಇದ್ದಾಗ, ಇಲ್ಲ ಅಂದರೆ ಫಾಸ್ಟಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬೇಕು ಅಂತಂದಾಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು. ಹಾಗೂ ಬ್ಯಾಚುಲರ್ಸ್ ಕೂಡ ಖಂಡಿತ ಟ್ರೈ ಮಾಡ್ಬೋದು. ನೋಡಿ, ಇವಾಗ ನೆನೆಸ್ಕೊಂಡಿದ್ವಿ ಅಲ್ವಾ ಅವಲಕ್ಕಿ, ಅದು ಪುಡಿ ಮಾಡಿರೋದು. ಸೊ ಅದನ್ನು ಈ ಥರ ಹಾಕ್ಕೊಂಡು ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡು ಕೈನಲ್ಲೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ವಾಟರ್ ಹಾಕಿರ್ತೀವಿ ಅಲ್ವಾ, ಸೊ ಅದು ಮೆತ್ತವಾಗಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಳಗಡೆ ಇಳಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಪುನಃ ಸ್ಟವ್ ಮೇಲೆ ಇಟ್ಟು ನೋಡಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಎಲ್ಲರೂ ಇಷ್ಟ ಆಗುತ್ತೆ. ಹಾಗೂ ಬ್ಯಾಚುಲರ್ಸ್ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ಪುಳಿಯೋಗರೆ ಗೊಜ್ಜಿರೋರು ಅಷ್ಟೇ, ಒನ್ ಟೈಮ್ಗೆ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ದಿರಾ ಇದನ್ನು ತಟ್ಟನೆ ಒಂದು 10 ಮಿನಿಟ್ಸಲ್ಲಿ ನಾವು ಮಾಡ್ಕೊಳ್ಬಿಡ್ಬೋದು. ನೆಕ್ಸ್ಟ್ ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಳಿಸ್ಕೊಳ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡ್ತಾ ಇದ್ರೇ ತಿನ್ನಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ನೋಡಿ, ಆಗಿದೆ. ಇವಾಗ ನೀಟಾಗಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾವ್, ಸೂಪರ್. ತುಂಬಾ ಈ ಥರ ಉದ್ರುದ್ರಾಗಿ ರವೆಯ ರೀತಿಯಲ್ಲಿ ಬರಬೇಕು. ಆ್ಯಂಡ್ ಜಾಸ್ತಿ ಕೂಡ ಮಿಕ್ಸಿಗೆ ಆಡಿಸ್ಕೊಳ್ಬೇಡಿ, ಲೈಟಾಗಿ ಆಡಿಸಿ, ಆವಾಗ ರವೆಯ ರೀತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಆಡಿಸ್ಬಿಟ್ರೆ ಅದು ತುಂಬ ತೆಳುವಾಗೋದ್ರೆ ಚೆನ್ನಾಗಿರಲ್ಲ. ಲೈಟಾಗಿ ಆಡಿಸ್ಬೇಕು, ಆವಾಗ ಈ ಥರ ತುಂಬ ಸೂಪರಾಗಿ ರವೆಯ ರೀತಿಯಲ್ಲಿ ಹುಳಿ ಅವಲಕ್ಕಿ ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ಗೊಜ್ಜನ್ನ ಆಗಲೇ ಮಾಡ್ಕೊಂಡು ತಿನ್ನೋರು ಇದ್ದಾರೆ. ಬಟ್ ನಮ್ಮ ಮನೇಲಿ ಗೊಜ್ಜಿತ್ತು, ಸೊ ಹಾಗಾಗಿ ಹಾಗೆ ಮಾಡಿದ್ವಿ. ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.